ರಾವಣ ಶುದ್ಧ ಸಂಕಲ್ಪವನ್ನು ಒಂದಾಗಿ ಹೊಂದಿ ಅದನ್ನು ಮಾತ್ರ ಸಾಧಿಸ್ತೇನೆ ಅಂತ ಹಂಬಲಿಸಬೇಕಾದದ್ದು ತ್ರಿಕರಣಗಳ ಸಾಂಗತ್ಯದಿಂದ ಕರ್ಮ ಎಸಗುವ ಈ ಕರ್ಮ ಪ್ರಪಂಚದಲ್ಲಿ ಬದುಕುವ ಯಾವ ವಿವೇಕಿಗಾದರೂ ಕರ್ತವ್ಯ ಅಂತ ಆಗ್ತದೆ. ಮನಸ್ಸೊಂದು ಮಾತೊಂದು ಕೃತಿಯೊಂದು ಆಗಕೂಡದು. ಹಾಗೆ ಅಂತ ನಮಗೆ ಒಂದೇ ಪ್ರಚೋದನೆ ಸಿಕ್ಕುವುದಲ್ಲ. ಮನಸ್ಸು ಎಂಬ ನಮ್ಮ ಏಕಾದಶ ಇಂದ್ರಿಯ ಅಂತ ಪ್ರಾಜ್ಞರು ಯಾವುದನ್ನು ಗುರುತಿಸಿದರು. 10 ಕರ್ಮೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಆ ಬಳಿಕ ಅತಿರಿಕ್ತವಾದ ಮನಸ್ಸು 11ನೆಯದ್ದು ಅಂತ ಗುರುತಿಸಿದರು. ಇದರ ಸ್ವಭಾವ ಏನು ಅಂತ ನೋಡಿದರೆ ಸಂಕಲ್ಪ ವಿಕಲ್ಪಾತ್ಮಕವಾದದ್ದು ಮನಸ್ಸು, ಚಂಚಲವಾದದ್ದು. ಮನಸ್ಸಿಗೆ ಚಾಂಚಲ್ಯವೇ ಶೀಲ ಅಲ್ಲ, ಅಲ್ಲಿ ಕಾಣುತ್ತದೆ. ಇದ್ದದ್ದನ್ನು ಸ್ಥಿರವಾಗಿಸಬೇಕೋ ಅಥವಾ ಚಂಚಲವಾಗಿ ಹಾಗೆ ಬಿಟ್ಟು ಬಿಡಬೇಕೋ ಅದು ನಮ್ಮ ನಿಯಂತ್ರಣಕ್ಕೆ ಅಧೀನಪಟ್ಟದ್ದು. ಯಾಕೆ ಅಂದರೆ ಕೆಲವೊಮ್ಮೆ ಹೆಚ್ಚಿನವರಿಗೆ ಗೊಂದಲ ಆಗುವುದು, ಮನಸ್ಸಿಗೆ ನಾವು ವಿವಶರಾದರೆ, ಮನಸ್ಸು ನಮಗೆ ವಿವಶವಾದರೆ ಮನಸ್ಸು ನಮ್ಮ ಅಧೀನದಲ್ಲಿರ್ತದೆ. ನಮ್ಮ ಉಳಿದ ದಶೇಂದ್ರಿಯಗಳು ಪ್ರವೃತ್ತವಾಗುವಂತೆ ಅದು ನಮಗೆ ಎಣಿಕೆಯಂತೆಯೇ ಪ್ರವೃತ್ತವಾಗುತ್ತದೆ. ಸಹಜವಾಗಿ ಅದನ್ನು ನಾವು ಹಾಗೇ ಬಿಟ್ಟು ಬಿಟ್ರೆ ಸಂಕಲ್ಪ ವಿಕಲ್ಪಾತ್ಮಕವಾದದ್ದು ಎರಡೂ ಕಾಣ್ತದೆ. ನಾವು ಮಾಡಬೇಕು ಅಂತ ಸಂಕಲ್ಪಿಸಬಹುದಾದದ್ದು ಇಲ್ಲ, ಇದು ನಾವು ವಿವರ್ಜಿಸಬಹುದಾದ ಕಲ್ಪ, ಬಿಟ್ಟು ಬಿಡಬಹುದಾದ ನೆಲೆ ಅಂತ ಕಾಣುವುದು, ಎರಡನ್ನೂ ಅದು ತೋರಿಸಿಕೊಡ್ತದೆ. ಅದೆರಡನ್ನೂ ತೋರಿಸಿದಾಗ ಎಲ್ಲ ಸಂದರ್ಭದಲ್ಲೂ ನಾವು ಸಂಕಲ್ಪಕ್ಕೆ ಬದ್ಧರಾಗಬೇಕು ಅಂತಿಲ್ಲ. ಈಗ ಸ್ವಚ್ಛಂದವಾಗಿ ಬೆಳೆದಂತಹ ಕಾಡಿನ ಮಧ್ಯದಲ್ಲಿ ವನದಲ್ಲಿ ಒಂದು ಸುಗಂಧಭರಿತವಾದ ಪುಷ್ಪ ಇರ್ತದೆ. ಸಂಕಲ್ಪ ವಿಕಲ್ಪಗಳೆರಡೂ ಹುಟ್ಟುತ್ತದೆ. ಅದರ ಸುವಾಸನೆಯನ್ನು ಆಘ್ರಾಣಿಸ್ತಾ ಸೌಂದರ್ಯವನ್ನು ಸವಿತಾ ನಿಲ್ಲುವ ಅಂತಲೂ ಕಾಣುತ್ತದೆ. ನಾಳೆ ಬಾಡಿ ಬಸವಳಿತು ಅಂತ ಆದರೆ ಅದು ಅಲ್ಲೇ ಬಿದ್ದು ಕೊಳೆಯಬೇಕು, ಬಿಟ್ರೆ ಅದನ್ನು ಎತ್ತಿ ಮುಡಿದುಕೊಂಡು ಅದರ ಸೌಂದರ್ಯವನ್ನು ಸಾರ್ಥಕವಾಗಿಸುವವರು ಯಾರೂ ಇಲ್ಲವಾದ್ದರಿಂದ ಯಾರಿಗೂ ಸಂಬಂಧಿಸದ ಎಲ್ಲರಿಗೂ ಸಂಬಂಧಿಸಿದ ಕಾಡಿನಲ್ಲಿ ಬೆಳೆದ ಈ ಅಪೂರ್ವ ಪುಷ್ಪವನ್ನು ನಾನು ಕಿತ್ತು ಅದು ಅರಳಿರುವಷ್ಟು ಕಾಲ ಅದರ ಸಾರ್ಥಕತೆಯನ್ನು ಅದೂ ಹೊಂದುವಂತೆ ನಾನೂ ಹೊಂದುವಂತೆ ಹಂಬಲಿಸ್ತೇನೆ. ಈ ಸಂಕಲ್ಪವು ಮೊಳೆಯುತ್ತದೆ. ಈಗ ಎರಡೂ ತಪ್ಪಲ್ಲ, ಎರಡನ್ನೂ ಮಾಡಬಹುದು. ಆದ್ದರಿಂದ ಯಾವುದನ್ನು ಮಾಡಿದರೂ ಇನ್ನೊಂದನ್ನು ನಾವು ನಿರಾಕರಿಸಬೇಕಾಗ್ತದೆ. ನಾವು ನಿರಾಕರಿಸಿದ್ದೇವೆ ಎಂಬುದರಿಂದ ನಿರಾಕೃತವಾದದ್ದು ತಪ್ಪು ಅಂತ ಆಗುವುದಿಲ್ಲ, ನಮಗೆ ಬೇಡ ಅಂತ ಮಾತ್ರ ಆಗುವುದು. ಆದ್ದರಿಂದ ನಾವು ಬಿಟ್ಟದ್ದೆಲ್ಲ ತಪ್ಪಲ್ಲ, ನಾವು ಹೊಂದಿದ್ದು ಸರಿಯಾಗಬೇಕು ಅಂತ ಮಾತ್ರ ಇರುವುದು. ಅಂತಹ ಸನ್ನಿವೇಶದಲ್ಲಿ ಕೆಲವೊಮ್ಮೆ ಏನಾಗುತ್ತದೆ ಅಂದರೆ, ನಾವು ಈಗ ನೋಡುವುದು ಮಾತ್ರ ಸಾಕು, ಅದನ್ನು ಕೊಯ್ಯುವುದು ಬೇಡ ಅಂತ ಕಾಣುತ್ತದೆ. 2 ಹೆಜ್ಜೆ ಮುಂದೆ ಹೋಗ್ತೇವೆ. ಅಲ್ಲ, ಹೇಗೋ ಆ ಯೋಚನೆ ಬಂದದಲ್ವ, ಕೊಯ್ದೇ ಬಿಡುವ ಅಂತ ಮರಳಿ 2 ಹೆಜ್ಜೆ ಹಿಂದೆ ಬಂದು ಕೊಯ್ಯುತ್ತೇವೆ. ಈಗ ಮೊದಲು ಬಿಟ್ಟದ್ದರಲ್ಲಿ ಅಪರಾಧ ಏನೂ ಆಗಲಿಲ್ಲ, ಮರಳಿ ಬಂದು ಕೊಯ್ದದ್ದರಿಂದಲೂ ಅನುಚಿತವಾದದ್ದೇನೂ ಘಟಿಸಲಿಲ್ಲ. ತನಗೆ ಸಮುಚಿತವಾದದ್ದನ್ನು ತಾನು ಆಚರಿಸಿದೆ ಎಂಬ ಭಾವತೃಪ್ತಿ ಮಾತ್ರ ಆ ಪ್ರಕ್ರಿಯೆಯಲ್ಲಿ ಸಮಗ್ರವಾಗಿ ಸಿಕ್ಕುವುದು. ಇದರಲ್ಲಿ ಒಂದನ್ನು ಬಿಟ್ಟದ್ದಕ್ಕೆ ನಾವು ದೋಷಾರೋಪವನ್ನು ಮಾಡಿ ಮತ್ತೆ ಸ್ವೀಕರಿಸಿದ್ದಕ್ಕೆ ಪುನರ್ ದೋಷಾರೋಪಣೆಯನ್ನು ಮಾಡಿ ಅವನನ್ನು ತಪ್ಪಿತಸ್ಥನಾಗಿಸುವುದು ಬೌದ್ಧಿಕವಾದಂತಹ ಒಂದು ವ್ಯರ್ಥ ಶ್ರಮವಾಗುತ್ತದೆ. ಬಿಟ್ರೆ ಅಲ್ಲಿ ಅವನ ಉದ್ದೇಶದಲ್ಲಿ ಯಾವ ಹಾನಿಯೂ ಆಗಿರುವುದಿಲ್ಲ. ಈಗ ನಾನು ದೇವವರೂಥವನ್ನು ಸ್ವೀಕರಿಸಿದ್ದರ ಕುರಿತಾಗಿ, ಮೊದಲು ಬಿಟ್ಟದ್ದು ಮತ್ತೆ ಸ್ವೀಕರಿಸಿದ್ದು, ಇದರ ಕುರಿತಾಗಿ ನೀನು ಎಣಿಸಿದ್ದನ್ನೆಲ್ಲ ಮಾಡುವುದಿಲ್ಲ, ಬೇಡ ಅಂತ ಹೇಳಿದ್ದನ್ನು ಮತ್ತೆ ಸ್ವೀಕರಿಸ್ತಿ ಅಂತ ನೀನು ಆಡಿದೆ. ನಾನು ಬೇಡ ಅಂತ ಹೇಳಿದ್ದಕ್ಕೂ ಒಂದು ನೆಲೆ ಉಂಟು, ಸ್ವೀಕರಿಸಿದ್ದಕ್ಕೂ ಒಂದು ನೆಲೆ ಉಂಟು. ವ್ಯಕ್ತಿಗತವಾಗಿ ನನ್ನ ಸಾಧನೆಗೆ, ರಾವಣ ವಧೆಗೆ ನನಗೆ ಅದು ಅಪೇಕ್ಷಿತವಲ್ಲ ಅಂತ ನಾನು ನಿರಾಕರಿಸಿದೆ. ನನಗಾಗಿ ಬಂದ ರಥವನ್ನು ನಾನು ಸ್ವೀಕರಿಸಬೇಕು ಅಂತ ನನಗೆ ಒತ್ತಾಸೆ ಮಾಡಿ ಜೊತೆಗೆ ನಿಂತದ್ದು ಕಪಿಪಾಳಯದ ಪ್ರಮುಖರು. ಈಗ ಇಷ್ಟನ್ನು ಗಮನಿಸಿದ ನೀನು ಅದನ್ನು ನೋಡಿರ್ಬೇಕಲ್ಲ. ವಾನರರ ಮತ ಬಿಡಿದು ಗೀರ್ವಾಣಪತಿಯ ಹಂಗಿಗೆ ಒಳಗಾಗುವುದು ತಪ್ಪುವುದಿಲ್ಲ, ನಾನು ಮೊದಲು ಹಂಗು ಅಂತ ಹೇಳಿದ್ದಕ್ಕೆ ಒಳಗಾಗುವುದು ತಪ್ಪುವುದಿಲ್ಲ ಅಂತ ಆಡಿದೆ. ಯಾಕೆ? ಮೊದಲು ಪರಿಭಾವನೆ ಏನಿತ್ತು ಅದರ ಕುರಿತಾಗಿ,
ನಾನು ತೋರಿದ ವಿಕ್ರಮಾತಿಶಯಕ್ಕೆ ಇಂದ್ರ ಪ್ರಸನ್ನತೆಯ ದ್ಯೋತಕವಾಗಿ ದೇವತಾನುಗ್ರಹದ ಸಂಕೇತವಾಗಿ ಈ ದಿವ್ಯವರೂಥ ಬಂದಿದೆ ಅಂತ ಅವರು ಒತ್ತಾಯವನ್ನು ಮಾಡುವ ಕಾಲದಲ್ಲಿ ನನಗೇನನ್ನಿಸಿತು ಗೊತ್ತಾ, ಇದು ನನ್ನೊಬ್ಬನ ಕರ್ತೃತ್ವಕ್ಕೆ ಬಂದದ್ದೇ ಅಲ್ಲ ಅಂತ. ಅವರ ಸಮಗ್ರ ಯುದ್ಧ ಕೌಶಲಕ್ಕೆ ದೇವತಾ ಅನುಗ್ರಹ ಬಂದದ್ದರ ದ್ಯೋತಕವಾಗಿ ಅವರು ಬಂದದ್ದು. ಈಗ ಅವರೆಲ್ಲರ ಕರ್ತೃತ್ವದ ಫಲಿತವಾಗಿಯೇ ಈ ಒಂದು ರಥ ಬಂದದ್ದು ಹೌದು ಅಂತಾದರೆ ನಿರಾಕರಣೆಯೋ ಸ್ವೀಕರಣೆಯೋ ಅದು ನನ್ನೊಬ್ಬನ ಕರ್ತೃತ್ವಕ್ಕೆ ಸಂಬಂಧಿಸುವುದಿಲ್ಲ. ನಾನು ನಾಯಕನಾಗಿ ಅದನ್ನು ಹೇಳಬಹುದು, ಬಿಟ್ರೆ ಅಭಿಮತ ಅವರದ್ದನ್ನು ಸಂಗ್ರಹಿಸಬೇಕಾಗ್ತದೆ. ಅವರ ಪ್ರಾತಿನಿಧ್ಯದಿಂದಲೇ ನಾನು ಅದರ ಸ್ವೀಕೃತಿಯನ್ನು ನಿರಾಕೃತಿಯನ್ನು ಮಾಡಬೇಕಾಗ್ತದೆ. ಹಾಗಾದರೆ ಇದು ಒದಗಿ ನಿಂತದ್ದು ನನಗಲ್ಲ, ನಮಗೆ ಎಂಬ ಭಾವ ಬಂದ ಕಾಲದಲ್ಲಿ ನನ್ನ ಅಭಿಮತ ಗೌಣವಾಗ್ತದೆ, ನಮ್ಮ ಅಭಿಮತ ಪ್ರಮುಖವಾಗ್ತದೆ. ಅದು ನಿಜವಾಗಿ ರಾಮನಿಗೂ ರಾವಣನಿಗೂ ನಿನಗೆ ಅಂತರವನ್ನೇ ತೋರಿಸಬೇಕು ಅಂತಿದ್ದರೆ ನೀ ಸಮಾನತೆಯನ್ನು ಸ್ಥಾಪಿಸಿದ್ದಲ್ವ. ಸಮಷ್ಟಿಯಿಂದ ಸಂಪಾದಿಸಿದ್ದನ್ನು ವ್ಯಷ್ಟಿಯಿಂದ ಅನುಭವಿಸುವುದಕ್ಕೆ ಹೊರಟ ರಾವಣ ವ್ಯಷ್ಟಿಗಾಗಿ ಒದಗಿ ಬಂದದ್ದು ಅಂತ ತಿಳಿದು ಅಲ್ಲ, ಅದು ಸಮಷ್ಟಿಗೆ ಒದಗಿದ ದೇವತಾ ಪ್ರಸನ್ನತೆ ಅಂತ ತಿಳಿದು ಸ್ವೀಕರಿಸಿದ ರಾಮ. ರಾಮನಿಗೂ ರಾವಣನಿಗೂ ಇಷ್ಟ ಅಂತರ ಉಂಟು. ಸಮೂಹ ಪಡೆದದ್ದನ್ನು ತನ್ನ ಪ್ರಾಪ್ತಿ ಅಂತ ತಿಳಿಯುವುದು, ತನಗೇ ಒದಗಿ ನಿಂತದ್ದನ್ನು ಸಮೂಹ ಪ್ರಾಪ್ತಿ ಅಂತ ತಿಳಿಯುವುದು, ಇಷ್ಟೇ ಅಂತರ ಇರುವುದು. ಆದ್ದರಿಂದಲೇ ನಾನು ಸ್ವೀಕರಿಸಿದೆ. ಆದ್ದರಿಂದ ನನ್ನ ನೆಲೆ ಅಬಾಧಿತವಾಗಿಯೇ ಉಂಟು. ಈಗ ನನಗಾಗಿ ಮಾತ್ರ ಆದರೆ ಬೇಡ ಎಂಬ ನೆಲೆಯೇ. ಆದರೆ ನಮಗಾಗಿ ಬಂದದ್ದನ್ನು ನನ್ನೊಬ್ಬನ ಕಾರಣದಿಂದ ನಿರಾಕರಿಸುವುದಿಲ್ಲ ಎಂಬುದಕ್ಕಾಗಿಯೇ ಸ್ವೀಕರಿಸಿದ್ದು. ಇದನ್ನೇ ನನ್ನ ಸಮಗ್ರ ಚಾರಿತ್ರ್ಯಕ್ಕೆ ನೀನು ಅನ್ವಯಿಸಿದ್ರು ಈ ಸೂತ್ರದಿಂದ ನೀನು ಒದ್ದಿದಂತಹ ಸಂದರ್ಭಗಳ ಕ್ಲಿಷ್ಟತೆ ನಿನಗೆ ಒದಗಿದ್ದೇನುಂಟು ಅದೆಲ್ಲ ನಿವಾರಣೆ ಆಗ್ತದೆ. ಈಗ ನಾನು ರಾಜ್ಯ ಬಿಟ್ಟು ಬಂದದ್ದಲ್ಲಿ ಮತ್ತೆ ಈಗ ನಾನು 14 ವರ್ಷ ಕಳೆದ ಮೇಲೆ ಬಂದು ಸೇರುತ್ತೇನೆ. ಅಲ್ಲಿಯ ತನಕ ನನಗಾಗಿ ನೀನು ಕಾದಿರು ಅಂತ. ಆ ಪ್ರಕರಣ ನಿನಗೆ ಬಂದ ವರ್ತಮಾನ ಏನುಂಟು ಅದನ್ನು ಆಧರಿಸಿ ನೀನು ಅರ್ಥೈಸಿಕೊಂಡಿರ್ತಿ. ನಾನು ಆಳುವುದಕ್ಕಾಗಿ 14 ವರ್ಷ ನೀನು ಆಳಿಕೊಂಡಿರು, ನಾನು ಬಂದು ಸ್ವೀಕರಿಸುವುದಕ್ಕಾಗಿ ಅಂತ ನಾನು ಆಡಿದ್ದಲ್ಲ. ನನ್ನ ಸಂಕಲ್ಪದಲ್ಲಿದ್ದದ್ದು ಪಿತೃವಚನ ಪರಿಪಾಲನೆಗಾಗಿ. ನನ್ನ ಸಂಕಲ್ಪದಲ್ಲಿ ರಾಜ್ಯ ತ್ಯಾಗ ಇಲ್ಲ. ಪಿತೃವಚನ ಪರಿಪಾಲನೆಗಾಗಿದ್ದದ್ದು ರಾಮನ ವನಾಭಿಗಮನ. 14 ವರ್ಷ ವನವಾಸಿಯಾಗಿ ಅವನು ನಿವಸಿಸಬೇಕು ಇದ್ದಿದ್ದದ್ದು. ರಾಜ್ಯ ತ್ಯಾಗ ನೀನು ಹೇಳಿದಂತೆ ನಾವು ಮಾಡಿರಬೇಕಾದ್ರೆ ಈಗ ರಾಜ್ಯ ತ್ಯಾಗ ಮಾಡಿದರೆ ಮತ್ತೆ ಸ್ವೀಕರಿಸಿದ್ದು ಪೂರ್ವಾಪುರ ವಿರುದ್ಧ ಆಗ್ತದೆ. ರಾಜ್ಯ ನನ್ನದಾಗಲೇ ಇಲ್ಲ, ಈಗ ತ್ಯಾಗ ಮಾಡುವುದೆಲ್ಲಿಂದ? ಈಗ ರಾಜ್ಯಾಧಿಪತ್ಯ ನನ್ನದಾದ್ರಲ್ವೋ ತ್ಯಾಗ ಎಂಬುದು ಬರುವುದು. ಅದು ಆಗದೇ ಇರುವಾಗ ತ್ಯಾಗದ ವಿಷಯ ಎಲ್ಲಿ ಉಂಟು? ಅದು ರಾಜ್ಯ ಸ್ವೀಕಾರ ಭರತನಿಂದಲೇ ಆಗುವುದಕ್ಕಾಗಿ ಭರತನ ಮಾತೆಯಾದ ಕೈಕಾದೇವಿ ಪಿತೃವಚನ ರೂಪಿಯಾದಂತಹ ವರಗಳನ್ನು ಬಳಸಿಕೊಂಡು ಕೇಳಿದ್ದು ಭರತ ಮಹೀಪತಿಯಾಗಬೇಕು, ರಾಮ ವನವಾಸಿಯಾಗಬೇಕು ಅಂತ. ರಾಜ್ಯ ತ್ಯಾಗ ಮಾಡುವ ಪ್ರಮೇಯವೇ ಇಲ್ಲದೆ ಸ್ವೀಕಾರಕ್ಕೆ ಪೂರ್ವದಲ್ಲೇ ಇದು ವಿದಿತವಾದದ್ದರಿಂದ ವನಾಭಿಮುಖಿಯಾದೆ. ರಾಜ್ಯ ಸ್ವೀಕಾರ ಭರತ ಮಾಡಬೇಕಾಗಿ ಬಂತು. ಮಾಡುವುದಿಲ್ಲ ಅಂದದ್ದನ್ನು ಮಾಡುವುದೇ ವಿಹಿತ ಅಂತ ಹೇಳಿದ್ದರಿಂದ ಒಪ್ಪಿಸಿದೆ. ಒಪ್ಪಿದ ಭರತ ಕುಮಾರ ಆಳ್ತೇನೆ ಅಂದ. 14 ವರ್ಷಕ್ಕೆ ನಾನು ರಾಜನಾದೇನು. ವನವಾಸದ ನಿರ್ಬಂಧವನ್ನು ನೀನು ಉಲ್ಲಂಘಿಸಬೇಕು ಅಂತ ನಾನು ಆಡುವುದಿಲ್ಲ, ಅದನ್ನು ನಾನು ಒಂದು ಹಂತದಲ್ಲಿ ಒಪ್ಪುತ್ತೇನೆ. ವನವಾಸ ಮುಗಿದ ಮೇಲೆ ಪೂರ್ವದಂತೆಯೇ ಅಯೋಧ್ಯೆಯನ್ನು ಸೇರಬಹುದಾದ ನೀನು ನನ್ನನ್ನು ಕಾಣದೆ ರಾಜ್ಯವನ್ನು ಸ್ವೀಕಾರ ಮಾಡುವುದಕ್ಕೊಲ್ಲದೆ ಉಳಿದೇನಾದರೆ ನಾನೇ ಉಳಿಯುವುದಿಲ್ಲ ಅಂದ. ಅಂದರೆ ನಾನು ಸ್ವೀಕರಿಸದಿದ್ದರೂ ಸ್ವೀಕರಿಸದೇ ಹೋದರು, ಸ್ವೀಕರಿಸಿದ್ರು ಸ್ವೀಕರಿಸದೇ ಹೋದರು, ಭರತ ಅಲ್ಲಿ ಆಳುವುದಕ್ಕೆ ಉಳಿಯುವುದಿಲ್ಲ ಅಂದ. ಆ ಕಾರಣದಿಂದ ನನಗೆ ಅನಿರ್ಬಂಧಿತವಾದ ಸ್ಥಿತಿ ಆದ್ದರಿಂದ ರಾಜ್ಯ ಅರಾಜಕವಾಗಬಾರದು ಎಂಬ ಕಾರಣಕ್ಕೆ ನನ್ನ ಸಂಕಲ್ಪವನ್ನು ನಾನು ಅದಕ್ಕೆ ಹೊಂದಿಸಿಕೊಂಡೇ ಬಿಟ್ರೆ ಸಂಕಲ್ಪದಲ್ಲಿ ಯಾವ ವಿಧವಾದ ವಿಚಲನೆಯೂ ಬಂದದ್ದಿಲ್ಲ. ಅಯೋಧ್ಯ ಸಹಾಯವನ್ನು ಪಡೆದು ರಾವಣ ವಿರೋಧ ಮಾಡಬೇಕಿತ್ತು ಬಿಟ್ರೆ ಕಪಿ ಸಹಾಯವನ್ನು ಪಡೆದಲ್ಲ. ಅಲ್ಲೂ ಒಂದು ವಿಕಲ್ಪದಲ್ಲಿ ನೀನು ಅದು ಇದು ಅಂತ ತೂಗಾಡಿದೆ ಅಂತ ಆಡಿದೆ. ನಾನು ಕಪಿ ಸಹಾಯವನ್ನು ಪಡೆಯಲೇ ಇಲ್ಲ, ನಾನಾಗಿ ಪಡೆದದ್ದಲ್ಲ. ಅವರಾಗಿ ತಮ್ಮ ಸಹಾಯವನ್ನು ತಾವು ನನಗೆ ಒಪ್ಪಿಸಿಕೊಂಡೆ. ನಾನು ಸುಗ್ರೀವನಿಗೆ ಶರಣು ಬರ್ತೇನೆ ಅಂತ ಕಬಂಧ ವಚನದಿಂದ ಪ್ರೇರಿತನಾಗಿ ಹೇಳ್ತಾ ಹೋದದ್ದು ನಿರ್ದಿಷ್ಟ ಲಕ್ಷ್ಯವನ್ನಿರಿಸಿಕೊಂಡು.
ರಾವಣನ ಇರವನ್ನು ನಿನಗೆ ತಿಳಿಸಿಕೊಡುವಲ್ಲಿ ಸಮಗ್ರ ಲೋಕಾನುಭವವನ್ನು ಸ್ಥಳ ಪರಿಜ್ಞಾನವನ್ನು ಹೊಂದಿದ ಸುಗ್ರೀವ ಸಮರ್ಥನಿದ್ದಾನೆ. ಈಗ ರಾವಣ ಸೀತಾ ಸಹಿತನಾಗಿ ಅಪಹರಿಸಿ ಎಲ್ಲಿ ಹೋಗಿರಬಹುದು, ಎಲ್ಲಿ ಅವಿತಿರಬಹುದು ಅಂತ ಹೇಳುವಲ್ಲಿ ಅವ ಮಾರ್ಗನಿರ್ದೇಶನ ಮಾಡಬಲ್ಲನಾದ್ದರಿಂದ ನನಗೆ ಸಹಾಯ ಬೇಕಾದದ್ದು ಆ ದಿಶೆಯಲ್ಲಿ ಮಾತ್ರ. ಸಮಗ್ರ ಲೋಕ ನನಗೆ ಅವಿದಿತವಾದದ್ದರಿಂದ ದಾಶರಥಿ ರಾಮನಿಗೆ ಸೂರ್ಯ ಸಂಜಾತನಾದಂತಹ ಸುಗ್ರೀವನ ಸಹಾಯ ಆ ಮಾರ್ಗದರ್ಶನಕ್ಕಾಗಿ ಬೇಕಿತ್ತು. ಅದಕ್ಕಾಗಿ ಹೋದಾಗ ತನ್ನ ಆರ್ತತೆಯನ್ನು ಅವನು ನಿವೇದಿಸಿಕೊಂಡ, ಸಹಾಯವನ್ನು ಒದಗಿಸ್ತೇನೆ ಅಂತ ಭರವಸೆ ಕೊಟ್ಟೆ. ಪ್ರತಿಯಾಗಿ ನಾನು ಅಪೇಕ್ಷಿಸದೆ ತನ್ನ ಸಹಾಯವನ್ನು ತನ್ನವರೊಡಗೂಡಿ ನನಗೆ ಒಪ್ಪಿಸಿಕೊಂಡು ಮಣಿದದ್ದು ಅವನು, ತಾನಾಗಿ ಒಪ್ಪಿಸಿಕೊಂಡದ್ದು. ಈಗ ನಾನು ಕೇಳಿ ಈಗ ಅವ ಒಪ್ಪಿಸಿಕೊಂಡು ನೀನು ಪಡೆಯಲಿಲ್ವ ಅಂತ, ನಾನು ಪಡೆದಿದ್ದೇನೆ. ಪಡೆದದ್ದರಿಂದ ಭಂಗ ಇಲ್ಲವಾದದ್ದರಿಂದಲೇ ಪಡೆದಿದ್ದೇನೆ. ನನ್ನ ಸಂಕಲ್ಪವನ್ನು ಭಂಗಿಸಿ ಇಲ್ಲ, ಅವರು ಪಡೆದದ್ದಕ್ಕೊಂದು ಔಚಿತ್ಯ ಉಂಟು ಎಂಬುದರಿಂದ ಒಪ್ಪಿದ್ದೇನೆ. ನಿಮಗೇನು ಕಾಣುತ್ತದೆ ಅಂದರೆ ಅಲ್ಲಿ ಸಿಗಬಹುದಾದದ್ದನ್ನು ಅಲ್ಲಿ ಪಡೆಯದೆ ಇಲ್ಲಿ ಪಡೆದದ್ದು ಅಂತ. ಅಲ್ಲಿನವರು ಸಹಾಯ ಮಾಡಬೇಕಾಗಿಲ್ಲ, ಹಾಗೆ ನೋಡಿದರೆ ಇಲ್ಲಿನವರು ಸಹಾಯ ಮಾಡಲೇಬೇಕು. ಯಾಕೆ ಅಲ್ಲೆಯ? ನಿನ್ನನ್ನು ನಾನು ವಿರೋಧಿಸ್ತಾ ಇರುವುದು ಪರರ ಸತಿಯನ್ನು ಅಪಹರಿಸಿದ ದುಷ್ಕೃತ್ಯವನ್ನು ಸಮರ್ಥಿಸಿಕೊಳ್ಳುವ ಅಧಟನ್ನು ವಿರೋಧಿಸುವುದಕ್ಕಾಗಿ. ವಾನರರಾಗಿ ಅವರ ಸಾಮ್ರಾಜ್ಯದಲ್ಲಿ ನೆಲೆಯಾದವರು ನಾನು ಬರುವ ತನಕ ಇದ್ದ ದುಸ್ಥಿತಿಯನ್ನೊಮ್ಮೆ ಗ್ರಹಿಸು. ವಾಲಿ ಅನ್ಯಾಯ ಮಾಡಿದ್ದಾನೆ, ಪರದಾರಾಭಿಮರ್ಶನವನ್ನು ಅವನೂ ಮಾಡಿದ್ದಾನೆ, ಸುಗ್ರೀವನ ಸತಿಯನ್ನು ಬಲಾತ್ಕಾರವಾಗಿ ತನ್ನ ವಶದಲ್ಲಿರಿಸಿಕೊಂಡಿದ್ದಾನೆ. ಆದರೂ ಬಲಿಷ್ಠನಾದ ವಾಲಿಯನ್ನು ಪ್ರಜಾವರ್ಗ ಎದುರಿಸಲಾಗದ ಅಸಹಾಯಕತೆಯಲ್ಲಿ ಅಧಾರ್ಮಿಕವಾದ ಪ್ರಭುತ್ವವನ್ನು ಬಲವಂತದಿಂದ ಒಪ್ಪಿ ಮೌನವನ್ನಾಚರಿಸಿ ಕುಳಿತಿತ್ತು. ಸುಗ್ರೀವ ಒಂದೇ ನೆಲೆಯಿಂದ ದೀರ್ಘ ವೀಕ್ಷಣೆಯನ್ನು ಹೊಂದಿ ಕಾಲೋಚಿತವಾದಂತಹ ಒಂದು ಪರಿವರ್ತನೆಯನ್ನು ತನ್ನ ಪ್ರಜಾ ಪರಿವಾರಕ್ಕೆ ತರುವ ಸಂಕಲ್ಪ ಮಾಡಿದ. ನೀನು ವಾಲಿಯನ್ನು ಕೊಂದು ಸೀತೆಯನ್ನು ಹೊಂದುವುದಕ್ಕೆ ಮತ್ತೆ ಮುಂದುವರಿಯಿತಿ ಅಂತಾದರೆ ರುಮಾಸಹಿತನಾದ ನಾನು ಬಂದು ಮಣಿಯುವಾಗ ನನ್ನ ಹಿಂದೆ ಕಪಿ ಸಾಮ್ರಾಜ್ಯವು ಇರ್ತದೆ. ರಾಮಚಂದ್ರ, ಸೀತೆಯನ್ನು ಹೊಂದುವುದಕ್ಕೆ ನೀನೊಬ್ಬನೇ ಹೋಗಬೇಡ. ಸೀತಾನ್ವೇಷಣೆ ಮಾಡುವುದಕ್ಕೋ ಸೀತಾಪಹಾರಕನನ್ನು ವಿರೋಧಿಸುವುದಕ್ಕೋ ಈ ಕಪಿಸೇನೆ ಸಹ ಬಂದು ನಿನ್ನ ಸೇವೆ ಮಾಡ್ತೇವೆ ಅಂದರೆ ಪರರ ಸತಿಯನ್ನು ಅಪಹರಿಸಿದವನನ್ನು ಅನಿವಾರ್ಯವಾಗಿ ಒಪ್ಪಿ ಸುಮ್ಮನೆ ಕುಳಿತ ಒಂದು ಜನಪದಕ್ಕೆ ಪರರ ಸತಿಯನ್ನು ಅಪಹರಿಸಿದ್ದು ಅಪರಾಧ ಎಂಬ ಭಾವವನ್ನು ಒಡಮೂಡಿಸಿ ಅವರನ್ನು ಹುಡುಕುವಂತೆ ಪ್ರಚೋದಿಸಿ ಅವರನ್ನು ಹೊಡೆಯುವಲ್ಲಿ ಅವರನ್ನು ಪ್ರವೃತ್ತರಾಗಿಸುವುದು ಅಂದರೆ ಒಂದು ವರ್ಗಕ್ಕೆ ಕೊಡುವ ಸಂಸ್ಕಾರ ಅದು. ಆ ಕಾರಣಕ್ಕಾಗಿ ಆದರೂ ಕಪಿವರ್ಗ ನನ್ನ ಜೊತೆಯಾಗುತ್ತೇನೆ ಅಂದಾಗ ನಾನು ಒಪ್ಪಬೇಕು. ನನ್ನ ನಿಮಿತ್ತದಿಂದ ಒಂದು ಜನಪದಕ್ಕೆ ಒಂದು ಆರ್ಷ ಸಂಸ್ಕಾರ ಊರ್ಜಿತವಾಗುತ್ತದೆ ಅಂದರೆ ನಾನು ಯಾಕೆ ಬೇಡ ಅಂತ ಹೇಳಿ. ಇದಕ್ಕೆ ಸೂರ್ಯವಂಶದವರು ಯಾಕೆ ಬೇಡ ಅಂತ ನಾನು ಹೇಳ್ತೇನೆ ಅಂದರೆ ಅವರಿಗಿದು ಗೊತ್ತು, ಅರಿತ ಮೇಲೆ ಅವರು ವಿರೋಧಿಸುವುದಿಲ್ಲ. ಅದಕ್ಕೆ ನಾನೇ ಸಂಕೇತ ಪ್ರಾಯನಾಗಿದ್ದೇನೆ. ನನ್ನ ಸತಿಯನ್ನೇ ಕಳೆದುಕೊಂಡ ಸ್ಥಿತಿಯಲ್ಲೂ ಪರರ ಸತಿ ಅಪಹರಿಸಲ್ಪಟ್ಟಿದ್ದಾಳೆ ಮತ್ತಾವುದೋ ದುಷ್ಟನಿಂದ ಅಂತ ಗೊತ್ತಾದಾಗ ನನ್ನ ಸತಿಯನ್ನಾದರೂ ಮತ್ತೆ ಪಡೆಯುತ್ತೇನೆ, ಮೊದಲು ಅಂಥವರನ್ನು ಕೆಡ ಹಾಕುತ್ತೇನೆ ಅಂತ ವಾಲಿಯನ್ನು ಕೊಂದ ರಾಮ. ಆದ್ದರಿಂದ ಪರರ ಸತಿಯನ್ನು ಅಪಹರಿಸುವ ಹೇಯ ಕೃತ್ಯ ಮಾಡಿದವರನ್ನು ವಿರೋಧಿಸಬೇಕೆಂಬ ಸಂಸ್ಕಾರ ಸೂರ್ಯವಂಶಕ್ಕೋ ಸೂರ್ಯವಂಶದ ಆಡಳಿತಕ್ಕೋ ಪ್ರಜೆಗಳಿಗೋ ಪ್ರತ್ಯೇಕವಾಗಿ ಈ ಕಾಲದಲ್ಲಿ ಕೊಡಬೇಕಾಗಿಲ್ಲ. ಅದು ಬೇಕಾಗಿದ್ದದ್ದು ಕಪಿಗಳಿಗಾದದ್ದರಿಂದ ಅದನ್ನು ಕೊಡಮಾಡುವ ಸುಗ್ರೀವನ ಸಂಕಲ್ಪಕ್ಕೆ ಅಸ್ತುಮುದ್ರೆ ಎನ್ನುತ್ತಿ ಅವರ ಸಹಾಯವನ್ನು ನಾನು ಪಡೆದಿದ್ದೇನೆ. ಪಡೆದು ನಾನು ಬಂದೆ. ಈಗ ಸಾಗರವನ್ನಾದರೂ ನಾ ತರಣ ಮಾಡುವಲ್ಲಿ ಮೊದಲು ಏನೋ ಧ್ಯಾನ ಮಾಡಿದೆ. ಈಗ ನಾನು ಪ್ರಥಮ ಆದ್ಯತೆಯನ್ನು ಯಾವ ಕಲ್ಪಕ್ಕೆ ಕೊಡಬೇಕು ಅಂತ ನಿರ್ಣಯ ಮಾಡಬೇಕು ಮನುಷ್ಯರು, ಅದನ್ನೇ ಮಾಡಿದ್ದೇನೆ. ದೇವರಲ್ಲಿ ಭಕ್ತಿಯೇ ಮುಖ್ಯ, ಜೀವನಾದವನಿಗೆ ಭಕ್ತಿಯೇ ಮುಖ್ಯ. ಆ ಭಕ್ತಿಯ ದ್ಯೋತಕವಾಗಿ ಪ್ರಾರ್ಥನೆ. ವರುಣನನ್ನು ನಾವು ಕ್ರಮಿಸಬೇಕು ಎಂಬುದಕ್ಕೆ ಜಲಾಧಿಪತಿಯಾದ ವರುಣದೇವನನ್ನು ಧ್ಯಾನಪರನಾಗಿ ಒಲಿಸಿಕೊಳ್ಳುವುದು ಮನುಷ್ಯರಿಗೆ ವಿಹಿತವಾದ ಆಚಾರ ಎಂಬುದರಿಂದ ದರ್ಭಾಸ್ತರಣದಲ್ಲಿ ಕುಳಿತದ್ದು. ಈಗ ಪ್ರಾರ್ಥನೆಯಲ್ಲಿ ದೋಷ ಇಲ್ಲದಿರುವಾಗ, ಸಂಕಲ್ಪದಲ್ಲಿ ಪಾರಿಶುದ್ಧಿ ಇರುವಾಗ, ಕ್ರಿಯಾಲೋಪ ಸಂಕಲ್ಪಲೋಪಾದಿಗಳು ಇಲ್ಲದ ಸ್ಥಿತಿಯಲ್ಲಿ ಅವನು ಒಲಿಯದೇ ಇದ್ದಾಗ ಮತ್ತೆ ಮನುಷ್ಯರಿಗೆ ಉಳಿದ ಕಲ್ಪ ಒಂದೇ ಪ್ರಯತ್ನ. ಪ್ರಯತ್ನ ಕ್ಷತ್ರಿಯರಿಗೆ ಯಾವುದರಿಂದ? ಪೌರುಷದಿಂದ, ದೈವದ ಒಲುಮೆಯಿಂದ ಸಂಪಾದಿಸಬೇಕಾದ
ಬಾಕು ಈ ಮಾರ್ಗವನ್ನು ಈ ಭಾವದಿಂದ ಪ್ರಾರ್ಥನೆಗೆ ನಾ ತೊಡಗಿದ ಕಾಲದಲ್ಲಿ ದೈವ ಅದನ್ನು ಅಸಮ್ಮತಿಯಿಂದ ನಿರಾಕರಿಸಿತು ಅಂತಾದ್ರೆ ಸರಿ. ಹಾಗಾದ್ರೆ ಮನುಷ್ಯ ವಿಹಿತವಾದ ಮಾರ್ಗ ಅಂತ ದೈವ ಸೂಚಿಸಿದ್ದಲ್ವೋ? ಮನುಷ್ಯ ವಿಹಿತವಾದ ಮಾರ್ಗದಲ್ಲಿ ಸಾಗರಂ ಶೋಷಯಿಷ್ಯಾಮಿ, ಈ ಸಾಗರವನ್ನು ಬತ್ತಿಸ್ತೇನೆ ಅಂತ ಹೊರಟೆ. ಬಂತಲ್ಲ ದೈವ. ಮನುಷ್ಯ ವಿಹಿತವಾದ ಮಾರ್ಗದಲ್ಲಿ ನೀ ಮಾಡಿದರೆ ಅನಾಹುತ ಆಗ್ತದೆ, ಬೇಡ ಅನಾಹುತ ಆಗ್ತದೆ ಅಂತಲೇ ಪ್ರಾರ್ಥನೆ ಮಾಡಿದ್ದು. ಅದಕ್ಕೆ ನೀ ಬರಲಿಲ್ಲ. ಬಾರದಿರುವುದಕ್ಕೆ ಕಾರಣ ನಿನ್ನ ದೋಷ ಅಲ್ಲ, ನನ್ನ ಸ್ವಭಾವಕ್ಕೆ ಒಂದು ವ್ಯತಿರೇಕ ಬರ್ತದೆ. ನನ್ನನ್ನು ಯಾರು ದಾಟುವಂತಿಲ್ಲ, ನನ್ನ ಆಳವನ್ನು ಯಾರು ಅರಿಯುವಂತೂ ಇಲ್ಲ. ಇದು ನನ್ನ ಸ್ವಭಾವ. ಅದೆರಡಕ್ಕೂ ಬಾಧೆ ಬಾರದಂತೆ ಮಧ್ಯ ಮಾರ್ಗದಲ್ಲಿ ನೀನು ಕ್ರಮಿಸ್ತೀಯಾದರೆ ಅನುಕೂಲ ನಾನು ಮಾಡಿಕೊಡ್ತೇನೆ ಅಂದ ವರುಣಾಧಿಪತಿ. ದಾಟುವುದು ಅಂದ್ರೆ ಲಂಘನ, ಅದು ಮಾಡಲಿಕ್ಕಿಲ್ಲ. ಆಳಕ್ಕೆ ಇಳಿದು ತಳಸ್ಪರ್ಶಿಯಾಗಿ ಯಾವುದೇ ರಚನೆಯನ್ನು ನಾನು ನಡೆಸುವುದಕ್ಕಿಲ್ಲ. ತೇಲುವ ಸೇತುವೆಯನ್ನು ರಚಿಸುವುದಕ್ಕೆ ಅವನ ಒಪ್ಪಿಗೆ ಸಿಕ್ಕಿ ಅನುಗ್ರಹ ಲಭ್ಯವಾದದ್ದು ಅದಕ್ಕೆ. ಅದರಿಂದ ಅವನನ್ನು ದಾಟಿದಂತೆಯೂ ಹಾರಿ ದಾಟಿದಂತೆಯೂ ಆಗುವುದಿಲ್ಲ, ಅವನ ಅಗಾಧತೆಗೂ ಭಂಗ ಬರುವುದಿಲ್ಲ, ಆಳ ಎಷ್ಟು ಅಂತಲೂ ತಿಳಿದಂತಾಗುವುದಿಲ್ಲ. ಈ ಅನುಕೂಲಕರವಾದ ಮಧ್ಯಮ ಮಾರ್ಗವನ್ನು ಅವನು ಕಲ್ಪಿಸಿ ಅದಕ್ಕೆ ಅವನು ಸಹಾಯವನ್ನು ಅನುಗ್ರಹ ರೂಪದಲ್ಲಿ ಒದಗಿಸಿ ಕಪಿವೀರರ ಮೂಲಕವಾಗಿ ಸೇತು ರಚನೆಗೆ ಅನುವನ್ನು ಮಾಡಿಕೊಟ್ಟ. ಇಲ್ಲೂ ನನ್ನ ಸಂಕಲ್ಪದಲ್ಲಿ ವ್ಯತ್ಯಯ ಬರಲಿಲ್ಲ. ಸಂಕಲ್ಪ ಇದ್ದದ್ದೇನು? ಮರಣ ಅಥವಾ ಸಾಗರ ತರಣ. ನಾನು ಅದನ್ನು ಎಲ್ಲಿ ವಿರೋಧಿಸಿದ್ದೇನೆ? ಆ ಸಂಕಲ್ಪವನ್ನು ನಾನಾಗಿ ಎಲ್ಲಿ ವಿರೋಧಿಸಿದ್ದೇನೆ? ಇಂಥದ್ದೇ ವಿಧಾನದಲ್ಲಿ ಅಂತ ನನ್ನ ಸಂಕಲ್ಪದಲ್ಲಿ ಇರಲಿಲ್ಲ. ಪ್ರಶಸ್ತವಾದ ಕಲ್ಪದಲ್ಲಿ ನಾನು ತೊಡಗಿದ್ದು. ಅದು ಅಪ್ರಶಸ್ತ ಅಂತ ಗೊತ್ತಾದಾಗ ಇನ್ನೊಂದು ಮಾರ್ಗಕ್ಕೆ ಹೊರಳಿದ್ದು. ನಾನು ಸಂಕಲ್ಪದಲ್ಲಿ ವಿಚಲನೆ ಹೊಂದಲಿಲ್ಲ. ನಾ ಸಾಗುವ ಮಾರ್ಗದಲ್ಲಿ ನಿಮಗ ಭ್ರಮೆ ಬಂದದ್ದಿರಬಹುದು, ಬಿಟ್ರೆ ನಾನು ಹೊಂದಲಿಲ್ಲ. ನಾನು ಒಂದೋ ಸತ್ತೇನು, ಅದು ಹೊರತಾಗಿ ಸಾಗರವನ್ನು ದಾಟದೆ ಬಿಡುವುದಿಲ್ಲ. ಈ ಸಂಕಲ್ಪಕ್ಕೆ ಬದ್ಧನಾಗಿ ಸೇತು ನಿರ್ಮಾಣ ಮಾಡಿ ಇಷ್ಟು ಕಪಿವೀರರ ಜೊತೆಯಲ್ಲಿ ಬಂದು ಸುವೇಲಾದ್ರಿಯಲ್ಲಿ ನಿಂದು ಛತ್ರಖಂಡನವನ್ನು ಮಾಡಿ ವೈರವನ್ನು ಸಾಧಿಸುವುದಕ್ಕೆ ರಾಮ ತಲುಪಿದ್ದಾನೆ ಅಂತ ತೋರಿಕೊಟ್ಟವನು. ಈಗ ಅಂತಹ ನಾನು ದೇವವರೂಥವನ್ನು ಅಡರಿದ ಕಾಲದಲ್ಲಿ ನಿನಗೆ ಆದ ಅಸಹನೆ ಅದು ಕುದಿಯುವುದಕ್ಕೆ ಕಾರಣ ನನಗೆ ಅರ್ಥ ಆಗ್ತದೆ. ನಿಮಗೆಲ್ಲ ದೊಡ್ಡ ದೊಡ್ಡವರನ್ನು ವಿರೋಧಿಸುವುದಕ್ಕೆ ಬೇಕಾದದ್ದು ಯಾರದ್ದಾದ್ರೂ ವಶದಲ್ಲಿದ್ದರೆ ಅದನ್ನು ಅಪಹರಿಸದೆ ದಕ್ಕುವುದಿಲ್ಲ. ಅಪಹರಿಸಿದ್ರು ಪೂರ್ತಿ ದಕ್ಕುವುದಿಲ್ಲ. ಈಗ ನಾವು ಕೇಳಿ ತಿಳಿದದ್ದು ಹೌದಾದರೆ ಆ ಅಪಹರಿಸಿದ್ದು ನಿನಗೆ ಪೂರ್ತಿ ದಕ್ಕುವುದಿಲ್ಲ ಅಂತ ಅಪಹರಣ ಆಗುವ ಕಾಲದಲ್ಲಿ ಅವ ಎಚ್ಚರ ಕೊಟ್ಟಿದ್ದಾನಂತೆ. ಇದು ವಿಭೀಷಣನ ಮೂಲಕವಾಗಿ ನಾವು ಕೇಳಿ ತಿಳಿದದ್ದು. ಪುಷ್ಪಕಾಪಹರಣ ಕುಬೇರನಿಂದ. ನಿನ್ನ ಜೈತ್ರಯಾತ್ರೆಯ ಆರಂಭದ ಕಾಲದಲ್ಲಿ ನೀನು ಗೆಲ್ಲುವುದಕ್ಕೆ ಬೇಕಾಗಿ ಏರಬೇಕಾದ ರಥ ಯಾವುದು, ವಿಮಾನ ಯಾವುದು, ಅದನ್ನು ನೀನೇ ಆಯ್ಕೆ ಮಾಡಿ ಇದ್ದವರಲ್ಲಿ ಹೋಗಿ ಬಲಾತ್ಕಾರದಿಂದ ಸೆಳೆದು ಸದೆಬಡಿದು ಅವ ಅಣ್ಣ ತಮ್ಮನು ಅಂತ ನೋಡದ, ಬಂಧು ಬಳಗ ಅಂತ ಗಮನಿಸದೆ ಸ್ವಾರ್ಥವನ್ನು ಮಾತ್ರ ಸಾಧಿಸುವುದಕ್ಕಾಗಿ ಯಾರಲ್ಲಿದ್ರೂ ಅದು ನನಗೆ ಬೇಕು ಅಂತ ಹಂಬಲಿಸುವ ನೀನು ಅಂತ ನಿನಗೆ ಈಗ ಕುದಿಯುವುದು ಯಾಕೆ ಅಂದ್ರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಾವು ಹೊರಡುವಾಗಲೇ ಯೋಚಿಸಿ ಇಂಥದ್ದನ್ನು ಪಡೆದದ್ದು. ಇವ ಯಾವ ಕಷ್ಟವೂ ಪಡದೆ ಇವನಿಗೆ ಬೇಕಾದದ್ದು ಇವನ ಕಾಲಿನ ಬುಡಕ್ಕೆ ಅಗತ್ಯ ಇದ್ದ ಕಾಲದಲ್ಲಿ ಬಂದು ನಿಲ್ಲುತ್ತದಲ್ಲ, ಇದು ಹೇಗೆ ಸಾಧ್ಯ? ಅದು ಒಬ್ಬ ಮನುಷ್ಯ ತೃಣಭೂತ ಅಂತ ಭಾವಿಸಿದ ಒಬ್ಬ ಮನುಷ್ಯನ ಪಾದಮೂಲದಲ್ಲಿ ದೇವ ವೈಭವದ ತುತ್ತ ತುದಿಯಲ್ಲಿದ್ದ ಇಂದ್ರನ ವರೂತ ಬಂದು ನಿಲ್ತದೆ ಅಂತಾದರೆ ನಮಗೆ ಬೇಕಾದ್ದು ಬರಲಿಕ್ಕೆ ರಾವಣ. ನಾವು ಎಲ್ಲಿಗೂ ಹೋಗಬೇಕಾಗಿಲ್ಲ. ಇದ್ದಲ್ಲಿ ಇರಬೇಕಾದಲ್ಲಿ ಸರಿ ನಿಂತರೆ ಸಾಕು. ನಾನು ಧರ್ಮದ ನೆಲೆಯಲ್ಲಿ ಸರಿಯಾಗಿ ನಿಂತದ್ದರಿಂದ ದೇವರ ರಥ ಆದರೂ ಪಾದ ಮೂಲಕ್ಕೆ ಬಂದಿದೆ. ನೀನು ಅಧರ್ಮದ ನೆಲೆಯಲ್ಲಿ ಅಲುಗಾಡ್ತಾ ನಿಂತದ್ದರಿಂದ ನೀನು ಪುಷ್ಪಕದಲ್ಲಿ ಹಾರಾಡಿದರು ನಿನ್ನವರ ತಲೆ ಅದಕ್ಕಿಂತ ಲಾಘವದಲ್ಲಿ ಇಲ್ಲಿ ನಭೋಮಂಡಲದಲ್ಲಿ ಹಾರಾಡಿದೆ. ನಿನ್ನ 10 ತಲೆಯೂ ಹಾರಾಡುವ ದಿನ ದೂರ ಇಲ್ಲ. ಈ ನೆಲೆ ನೀನು ತಿಳಿದರೆ ನಿನಗೆ ಯಾವ ವಿಕಲ್ಪವೂ ಉಳಿಯುವುದಿಲ್ಲ. ಎಲ್ಲ ಸಂಕಲ್ಪಾತ್ಮಕವಾಗಿ ರಾಮ ಸಾಧಿಸಿದ್ದರ ಸಮುಚಿತತೆ ಅರ್ಥ ಆಗ್ತಾ ಹೋಗ್ತದೆ. ಈಗ ಇದನ್ನು ಕಂಡು ಸಹಿಸುವುದಕ್ಕಾಗದೆ ಇಬ್ಬರನ್ನು ಗೆಲ್ಲುತ್ತೇನೆ ಅಂತ ಎಮ್ಮಿರುವರ ಗೆಲ್ಲುವುದ ನೀನೆಮ್ಮಿದ ಬಗೆ ಇನ್ನೇನು? ಇದು ಅಲುಗಾಡದ ನೆಲೆ ಅಂತ ಇಷ್ಟು ಸ್ಪಷ್ಟ ಆದ ಮೇಲೂ ಇದನ್ನು ಅಲುಗಾಡಿಸುವುದಕ್ಕೆ ನೀನೆಮ್ಮಿದ ಬಗೆ ಇನ್ನೇನು? ಸಮ್ಮತವಾಗಿ ಹರಣವ. ಈಗ ಅದು ನಿನಗೆ ಕೆಲವೊಮ್ಮೆ ಸಮ್ಮತ ಅಂತ ಕಾಣ್ತದೆ, ಕೆಲವೊಮ್ಮೆ ಅಸಮ್ಮತ ಅಂತ ನೀನೇ ತೋರಿಕೊಟ್ಟ ಹಾಗೆ ನಮಗೆ ಕಾಣ್ತದೆ. ಇದೀಗ ನನಗೆ ಬಂದ ಭ್ರಮೆ ಇದ್ರೂ ಇರಬಹುದು, ನೀನು ಭ್ರಮೆ ಆದ್ರೆ ನೀವು ವಿವರಿಸಬಹುದು. ಯಾಕೆ ಅಂದ್ರೆ
ಗೆಲ್ಲುವುದಕ್ಕೆ ರಣೋಚಿತವಾದ ವ್ಯವಹಾರವೇ ವಿಹಿತ ಅಂತ ಆದರೆ ಆಯುಧ ಸಂಗ್ರಹಾದಿಗಳಲ್ಲಿ ಅಸ್ತ್ರಶಸ್ತ್ರಾದಿಗಳ ಪ್ರಾಪ್ತಿಯಲ್ಲಿ ದೇವತಾನುಗ್ರಹ ರೂಪದಿಂದ ಆ ಅಸ್ತ್ರದೇವತೆಗಳ ಅನುಗ್ರಹವನ್ನು ಹೊಂದುವಲ್ಲಿ ನೀ ಆಸಕ್ತನಾಗಬೇಕಿತ್ತು. ನೀನು ಅದರಲ್ಲಿ ಮಾತ್ರ ಆಸಕ್ತನಾದದ್ದಲ್ಲ, ನಿನ್ನ ಆಚಾರ್ಯ ಪುರುಷರೆಲ್ಲ ರಣ ಮತ್ತು ಮಾರಣ ಎರಡರಲ್ಲೂ ನೀ ನಿಪುಣನಾಗುವಂತೆ ನಿನ್ನನ್ನು ಪಳಗಿಸಿಟ್ಟಿದ್ದಾರೆ ಅಂತ ನಾ ಕೇಳಿಬಲ್ಲೆ. ಅಥವಾ ಅವರನ್ನು ನೀನು ನಿಪುಣನಾಗುವಂತೆ ಪಳಗಿಸುವುದಕ್ಕೆ ಅವರನ್ನೇ ನೀ ಪಳಗಿಸಿದ್ದಿ ಅಂತ ನಾವು ಕೇಳಿದ್ದೇವೆ. ಅಂದ್ರೆ ಗುರುಗಳನ್ನು ಪಳಗಿಸುವ ಶಿಷ್ಯರು ಕೆಲವರು ಇರ್ತಾರೆ, ಹಾಗೆ ನಿನಗೆ ಬೇಕಾದಂತೆ ನಿನ್ನ ಗುರುಗಳನ್ನು ನೀ ಪಳಗಿಸಿದ್ದಿ. ಯಾಕೆಂದ್ರೆ ನೀನು ಕಲ್ತದ್ದು ಸ್ವಲ್ಪ ಏನಲ್ಲ ನೋಡು. ಆದ್ರಿಂದ ಬೇಕಾದನ್ನು ಸಕಾಲದಲ್ಲಿ ಹೇಳುವಂತೆ ಆಚಾರ್ಯರನ್ನು ಇಟ್ಟುಕೊಂಡು ಅವ್ರ ಹೆಸರಿಗೆ ಮಾತ್ರ ಆಚಾರ್ಯರು, ಮಾಡುವುದಕ್ಕೆ ಏನು ಅಂತ ಗೊತ್ತಿರ್ತದೆ. ಅದಾಗೆ ಪ್ರಕಾಂಡ ಪಂಡಿತರಾದವರು ಯಜಮಾನರಾದರೆ ಆಚಾರ್ಯರೊಂದು ಸ್ಥಾನಕ್ಕೆ ಮಾತ್ರ ಬೇಕಾದದ್ದು ಎಲ್ಲ ಇವನಿಗೆ ಗೊತ್ತಿರ್ತದೆ. ಅವರು ಮಂತ್ರ ಹೇಳುವುದಕ್ಕೆ ಮೊದಲು ಇವನ ಕ್ರಿಯೆ ಮುಗಿದಿರ್ತದೆ, ಯಾಕೆಂದ್ರೆ ಇವನ ಪರಿಣತಿಯ ಕಾರಣ. ಹಾಗೆ ರಣಮಾರಣದಲ್ಲಿ ವೈದುಷ್ಯವನ್ನು ಹೊಂದಿದಂತಹ ನೀನು ರಣದಲ್ಲಿ ತೊಡಗುತ್ತೀಯೋ ಅದು ಸಮ್ಮತವೇ ನಮಗೆ ಅಲ್ಲ. ನಮಗ ಅಸಮ್ಮತವಾದರೂ ಅನಿವಾರ್ಯವಾಗಿ ಎದುರಿಸಬೇಕಾಗಿ ಬಂದ ಮಾರಣದ ಮಾರ್ಗದಲ್ಲೇ ಉಪಕ್ರಮಿಸ್ತೀಯೋ. ಆದ್ರೆ ನೆನಪಿರ್ಲಿ, ಏನು ಇದು ತನಕ ಸಾಗಿದ ನಿನ್ನ ಯುದ್ಧ, ಈಗ ನನ್ನ ರಥ ಈಗ ಬಂದದ್ದು, ನೀವೆಲ್ಲ ನಿಮ್ಮ ರಥ ಏರಿಯೇ ಬಂದದ್ದಲ್ವ, ನಿಮಗೆ ಬೇಕಾದ ಸೈನ್ಯವನ್ನೇ ಕೂಡಿ ಬಂದದ್ದಲ್ವ. ಇಲ್ಲಿಯ ತನಕ ರಣವೂ ಮಾರಣವು ಸಬಲವಾಗಲಿಲ್ಲ, ಸಫಲವಾಗಲಿಲ್ಲ. ಇದನ್ನು ನೆನಪಿಟ್ಟುಕೊಂಡು ಅವನನ್ನು ಮತ್ತೆ ನೋಡು, ಆದರೆ ನನ್ನನ್ನು ಹೇಗೆ ನೋಡುವುದು ಅಂತ ನೋಡಿಕೊ. ರಾಮ, ಇದುವರೆಗೂ ಸಫಲವಾಗಲಿಲ್ಲ ಅನ್ನುವಂತಹ ವಾಕ್ಯಕ್ಕೆ ಮೌಲ್ಯ ಬರುವುದು ಯಾವಾಗ ಕೇಳಿದರೆ, ಈಗ ನನ್ನಿಂದ ಆಗುವುದಿಲ್ಲ ಅಂತ ನಾನು ಆಯುಧ ಕೆಳಗೆ ಹಾಕಿದ್ರೆ, ನಾನೀಗ ಯಾವ ತನಕ ಆಯುಧ ಕೆಳಗೆ ಹಾಕ್ಲಿಲ್ವೋ ಈ ತನಕ ಆಗ್ಲಿಲ್ಲ ಅನ್ನೋ ಮಾತೇ ಬಿದ್ದು ಹೋಗ್ತದೆ. ಯಾಕೆಂದ್ರೆ ಪ್ರಯತ್ನಕ್ಕೆ ಅಲ್ವೋ ಬಂದದ್ದು ಈಗಲೂ. ಅಲ್ಲ, ಈಗ ನೀನು ಪ್ರಯತ್ನ ಅಂತ ರಣವನ್ನು ಮಾರಣವನ್ನು ಎರಡನ್ನು ಹೇಳ್ತೀಯಲ್ಲ. ಈಗ ಕೈಯಲ್ಲಿ ಆಯುಧ ಹಿಡಿದ್ರು ಮಾರಣವನ್ನು ಪ್ರಯತ್ನ ಅಂತ ಹೇಳುದಲ್ವ? ಅಯ್ಯೋ, ನಮಗೆ ರಣವೇ ಮಾರಣ ಅಥವಾ ಮಾರಣವೇ ರಣ. ಅದರಲ್ಲಿ ಇದರನ್ನು, ಇದರಲ್ಲಿ ಅದರನ್ನು, ಎರಡನ್ನು ಮೇಳೈಸಿ ಮುಂದೆ ಸಾಗಬಹುದಾದ ಅವಕಾಶ ಇದ್ದ. ಮೊದಲು ಹೇಳಿದ್ದು ನಮಗೆ ಹೆಚ್ಚು ಹೊಂದುತ್ತದೆ. ಎಂತದ್ದು? ನಮಗೆ ರಣವೇ ಮಾರಣ, ನಿನಗೆ ಎರಡೇದೇ ಹೊಂದುದು ಯಾವುದು? ಮಾರಣವೇ ರಣ. ಹಾಗೇನಲ್ಲ, ಲೋಕಾಂತರಗಳ ಗೆಲುವನ್ನು ಸಾಧಿಸುವಲ್ಲೆಲ್ಲ ಮಾರಣಾಧ್ವರ ಮಾಡಿಯ ಗೆದ್ದದ್ದಲ್ಲ ನಾವು. ಗೆಲ್ಲುವುದಕ್ಕಾಗದಿದ್ದಲ್ಲಿ ವಿಕ್ರಮಾತಿಶಯವೇ ಪ್ರಧಾನವಾದದ್ದು. ಅನಿವಾರ್ಯವಾದ ಕಾಲಘಟ್ಟದಲ್ಲಿ ಹೌದು. ಮತ್ತೆ ಕಲ್ತದ್ದೆಂತದಕ್ಕೆ? ಅದೇ ಎಂತದಕ್ಕೆ ಅಂತ ನಮಗೆ ಪ್ರಶ್ನೆ. ಅಥವಾ ಅದು ಮಾಡ್ಲಿಕ್ಕಿರುವುದು ನಮ್ಮಂತವರಿಗೆ ಅಲ್ವೋ? ಯಾರು ನಾವು